ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ 25ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 25ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ತಿಳಿಯೋಣ. ವಿಷ್ಣು ಸಹಸ್ರನಾಮದ 25ನೇ ಶ್ಲೋಕವು ಹೀಗಿದೆ. ಆವರ್ತನೋ ನಿವೃತ್ತಾತ್ಮ ಸಂವೃತ ಸಂಪ್ರಮರ್ದನಃ ಅಹ ಸಂವರ್ತಕೋ ವಾನೇರ್ ಅನಿಲೋಧರಣೀಧರಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 8 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಆವರ್ತನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜೀವನ ಚಕ್ರವನ್ನು ತಿರುಗಿಸುವವನು ಅಥವಾ ಸಂಸಾರ ಚಕ್ರ ಅಥವಾ ಲೌಕಿಕ ಅಸ್ತಿತ್ವದ ಚಕ್ರವನ್ನು ತಿರುಗಿಸುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ನಿವೃತ್ತಾತ್ಮನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜೀವನಕ್ಕೆ ಅಂಟಿಕೊಳ್ಳದವನು ಅಥವಾ ಸಂಸಾರದ ಬಂಧನದಿಂದ ಮುಕ್ತನಾಗಿರುವವನು, ಅಸ್ಪರ್ಶನಾಗಿರುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಸಂವೃತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭ್ರಮೆಯ ಜಾಲದಿಂದ ಗೋಚರಿಸುವವನು ಅಥವಾ ಎಲ್ಲವನ್ನು ಆವರಿಸುವ ಅವಿದ್ಯೆ ಮತ್ತು ಅಜ್ಞಾನದಿಂದ ಮುಚ್ಚಲ್ಪಟ್ಟವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಸಂಪ್ರದಾಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಮ ಮತ್ತು ರುದ್ರ ರೂಪದಲ್ಲಿ ಜಗತ್ತನ್ನು ನಾಶ ಮಾಡುವವನು ಅಥವಾ ತನ್ನ ವಿಭೂತಿಗಳ ಮೂಲಕ ಎಲ್ಲಾ ಜೀವಿಗಳ ಮೇಲೆ ವಿನಾಶಕಾರಿ ಹೊಡೆತಗಳನ್ನು ನೀಡುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಅಹ ಸಂವರ್ತಕಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸೂರ್ಯನ ರೂಪದಲ್ಲಿ ಹಗಲನ್ನು ಮಾಡುವವನು ಅಥವಾ ಸೂರ್ಯನ ರೂಪದಲ್ಲಿ ಹಗಲು ಮತ್ತು ರಾತ್ರಿಗಳ ಅನುಕ್ರಮವನ್ನು ನಿಯಂತ್ರಿಸುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ವನ್ನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅಗ್ನಿ ರೂಪದಲ್ಲಿ ಇರುವವನು ಅಥವಾ ಯಾಗಗಳಲ್ಲಿ ದೇವತೆಗಳಿಗೆ ಅರ್ಪಿಸಿದ ನೈವೇದ್ಯಗಳನ್ನು ಅಗ್ನಿಯಾಗಿ ಹೊತ್ತೊಯ್ಯುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಿಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣು ವಾಯು ರೂಪದಲ್ಲಿ ಇರುವವನು ಅಥವಾ ಸ್ಥಿರ ನಿವಾಸವಿಲ್ಲದವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಧರಣೀಧರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣು ಆದಿಶೇಷನ ರೂಪದಲ್ಲಿ ಭೂಮಿಯನ್ನು ಬೆಂಬಲಿಸುವವನು ಅಥವಾ ಲೋಕಗಳನ್ನು ಬೆಂಬಲಿಸುವವನು. ವಿಷ್ಣು ಸಹಸ್ರನಾಮದ ಈ 25ನೇ ಶ್ಲೋಕವು ಭಗವಾನ್ ವಿಷ್ಣು ಲೌಕಿಕ ಜೀವನದ ಚಕ್ರವನ್ನು ತಿರುಗಿಸುವವನು ಮತ್ತು ಭೌತಿಕ ಪ್ರಪಂಚದಾಚೆಗಿನ ಶಾಶ್ವತ ಕ್ಷೇತ್ರವನ್ನು ಹೊಂದಿರುವವನು. ಅವನು ಅಜ್ಞಾನಿಗಳಿಗೆ ಅಗೋಚರನಾಗಿರುತ್ತಾನೆ ಮತ್ತು ಅದರ ಜೊತೆಗೆ ಅಜ್ಞಾನದ ಪರದೆಯನ್ನು ತೆಗೆದುಹಾಕುತ್ತಾನೆ. ಅವನು ಕಾಲದ ಚಕ್ರವನ್ನು ತಿರುಗಿಸುತ್ತಾನೆ, ವಿಶ್ವವನ್ನು ಉಳಿಸಿಕೊಳ್ಳುತ್ತಾನೆ, ಎಲ್ಲರಿಗೂ ಜೀವ ನೀಡುತ್ತಾನೆ ಮತ್ತು ಭೂಮಿಯನ್ನು ಬೆಂಬಲಿಸುತ್ತಾನೆ. ಈ ಶ್ಲೋಕವನ್ನು ಪಠಿಸುವುದರಿಂದ ನಾವು ಮನಸ್ಸಿನ ಶಾಂತಿ, ದೇಹದಲ್ಲಿ ಶಕ್ತಿ, ಜೀವನದಲ್ಲಿ ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯಬಹುದು. ಇದು ಆಳವಾದ ಮನಸ್ಸು ಮತ್ತು ಆಧ್ಯಾತ್ಮಿಕ ಧ್ಯಾನದ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಪುನರ್ವಸು ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 25ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 26ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.